ಕುಷ್ಟಗಿ ತಾಲೂಕಿನ ನಿಡಶೇಷಿ ಗ್ರಾಮದ ಶ್ರೀ ಶ್ರೀ ಚನ್ನಬಸವ ಶಿವಯೋಗಿ ಹಾಗೂ ಕರಿಬಸವ ಶಿವಯೋಗಿ ಪುಣ್ಯಾರಾಧನೆ ಮತ್ತು ಜಾತ್ರಾ ಮಹೋತ್ಸವ ಹಾಗೂ ಮಹಿಳೆಯರಿಂದ ಪ್ರಥಮ ಬಾರಿಗೆ ಲಘು ರಥೋತ್ಸವ ಕಾರ್ಯಕ್ರಮ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದ ಮಹಿಳೆಯರಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಂತರ ಅಭಿನವ ಶ್ರೀ ಚನ್ನಬಸವ ಶಿವಯೋಗಿ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ವಿಶೇಷವಾಗಿ 2 ದಿನಗಳ ಕಾಲ ನಡೆಸುತ್ತಿದ್ದು, ಶ್ರೀಮಠದಿಂದ ಸರ್ಕಾರಿ ಶಾಲೆಗಳಿಗೆ ಭೂದಾನ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಸಾಮೂಹಿಕ ಮದುವೆ, ಅಡ್ಡಪಲ್ಲಕ್ಕಿ ಮಹೋತ್ಸವ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಮತ್ತು ಜನಪದ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಈ ವರ್ಷದಲ್ಲಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳೆಯರಿಂದ ಲಘು ರಥೋತ್ಸವ ಕಾರ್ಯಕ್ರಮ ನಡೆಸಲಾಗಿದೆ ಹಾಗೂ ಅನೇಕ ಸಾಧಕರಿಗೆ ರಾಜಕೀಯ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ನಡೆಸಲಾಗುತ್ತಿದ್ದು, ಈ ಒಂದು ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ನಿಡಶೇಸಿ ಗ್ರಾಮದ ಸರ್ವ ಭಕ್ತರ ಸಹಕಾರದಿಂದ ಹಾಗೂ ಕುಷ್ಟಗಿ, ಗೆಜ್ಜೆಬಾವಿ, ಜಾಲಮಕ್ಕಲದಿನ್ನಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರ ಸಹಕಾರ ಮತ್ತು ಅನೇಕ ಭಕ್ತರ ಸಹಕಾರದಿಂದ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗುತ್ತಿದೆ. ಈ ಸಲ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ನಡೆಸಲು ಶೇಂಗಾ ಹೋಳಿಗೆ, ರವೆ ಉಂಡೆ, ಬೂಂದಿ, ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ ಸೇರಿದಂತೆ ವಿವಿಧ ಬಗೆಯ ಅಡುಗೆಗಳೊಂದಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ. ಆದ್ದರಿಂದ ಶ್ರೀಮಠದ ಭಕ್ತಿಗೆ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಮಳೆ, ಬೆಳೆ, ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಕಾಪಾಡುತ್ತಾನೆ. ಅದಕ್ಕಾಗಿ ಧರ್ಮಕ್ಕೆ ಜಯವಾಗಲಿ. ಶ್ರೀಮಠದಿಂದ ಪ್ರತಿ ವರ್ಷ ವಿಶೇಷವಾಗಿ ಜಾತ್ರೆಯನ್ನು ಮಾಡಲಾಗುತ್ತದೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಭೂಮಿ ದಾನ ಮಾಡಿದ ಶ್ರೀಮತಿ ಹುಚ್ಚಮ್ಮ ಕುಣಗೇರಿ ಇವರು ಮಹಿಳೆಯರು ಲಘು ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು. ನಂತರ ವೇದಿಕೆ ಕಾರ್ಯಕ್ರಮಗಳ ಮೂಲಕ ಸರ್ಕಾರಿ ಶಾಲೆಗೆ ಭೂಮಿ ದಾನ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಕಲಾವಿದ ಹಾಗೂ ಶಿಕ್ಷಕ ಡಾಕ್ಟರ್ ಜೀವನಸಾಬ ಬಿನ್ನಾಳ ಇವರಿಂದ ಜನಪದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಿಳಾ ಮುಖಂಡರಾದ ಶ್ರೀಮತಿ ಮಂಜುಳಾ ಅಮರೇಶ ಕರಡಿ, ಮಾಲತಿ ನಾಯ್ಕ ಸೇರಿದಂತೆ ಹಲವಾರು ಮಹಿಳೆಯರು ಮಹಿಳಾಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶ್ರೀ ಅಭಿನವ ಬಸವಣ್ಣ ಅಜ್ಜನವರು ಕುಂದಗೋಳ, ಶ್ರೀ ಪರಮಪೂಜ್ಯ ಶರಣಪ್ಪ ಭೂಷಣ ದೇವರು ಧಾರವಾಡ, ಶ್ರೀ ಶಶಿಕುಮಾರ ದೇವರು ಕಲಬುರಗಿ ಇವರು ಆಶೀರ್ವಚನವನ್ನು ಕೊಟ್ಟರು. ಶಾಸಕ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಇವರು ಹಾಗೂ ಶ್ರೀಮತಿ ಲಕ್ಷ್ಮೀ ದೊಡ್ಡನಗೌಡ ಪಾಟೀಲ ಇವರು, ಸನ್ಮಾನಿತರಾದ ಪ್ರಹ್ಲಾದ ರಂಗಯ್ಯ ದೇಸಾಯಿ, ಶ್ರೀಮತಿ ಜಾಹ್ನವಿ ಕುಲಕರ್ಣಿ, ಶ್ರೀಮತಿ ಬಸಮ್ಮ ಮಾಲಗಿತ್ತಿ, ಶ್ರೀಮತಿ ಸಂಗಮ ಜೀರ್, ಶ್ರೀಮತಿ ಯಲ್ಲಪ್ಪ ಫಕೀರಪ್ಪ ಜೀರ್, ಶ್ರೀಮತಿ ಹುಲಿಗೆಮ್ಮ ಹಿರೇಮನಿ, ಗ್ರಾಮ ಪಂಚಾಯಿತಿ ಸದಸ್ಯರು ತುಳುಗೇರ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು. ವಿಶ್ವರಾಜ ಮೂರ್ತಿಗೆ ಕೃಷಿ ಕಲ್ಮಠದಾಗ ಅಭಿಷೇಕ ಆಯ್ತು ರೀ. ತದನಂತರ ಅದಾದಮೇಲೆ ಅಮರಗಣಗಳಿಗೆ ದಾಸೋಹ ಸೇವೆಯನ್ನು ಮಾಡಿಸಿದ್ವಿ. ಪ್ರಸಾದ ಸೇವೆ ಮುಗಿದ ತಕ್ಷಣವೇ ಹೊಸದಾಗಿ ನಾವು ವಿನೂತನವಾಗಿ ಏನು ಇಟ್ಕೊಂಡಿರೋದು ಮಹಿಳೆಯರಿಂದ ಲಘು ರಥೋತ್ಸವ ಕಾರ್ಯಕ್ರಮ ಇಟ್ಕೊಂಡಿವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂತಂದರೆ, ನಮ್ಮ ತಾಲೂಕಿನಲ್ಲಿ 5 ಮಂದಿ ಮಹಿಳೆಯರು ಏನು ಮಾಡಿದ್ದಾರೆ, ಆಮೇಲೆ 5 ಪುರುಷರಿದ್ದಾರೆ. ಅವರೇನು ಮಾಡಿದ್ದಾರೆ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಅಂದರೆ ಅಲ್ಲಿ ಹತ್ತಿರ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಭೂದಾನವನ್ನು ಮಾಡ್ಯಾರ. ನಮ್ಮ ತಾಲೂಕಿನಲ್ಲಿ 5 ಜನ ಇದ್ದಾರೆ. ಅವರಿಗೂ ಕೂಡ ನಾವು ಕರೆಸಿ ಸನ್ಮಾನ ಮಾಡಿ ಆಮೇಲೆ ಜನಮೆಚ್ಚಿನ ಕಾಯಕ ಪ್ರಶಸ್ತಿ ಅಂತೇಳಿ ನಾವು ಪ್ರಶಸ್ತಿ ಕೊಡೋಕ್ಕೆ ಶ್ರೀಮಠದ ವತಿಯಿಂದ. ಅದಾದಮೇಲೆ ಮಹಿಳಾಗೋಷ್ಠಿ ಅಂತ ಕಾರ್ಯಕ್ರಮ ಇರುತ್ತೆ. ಈ ಮಹಿಳಾಗೋಷ್ಠಿಯಲ್ಲಿ ಉದ್ಘಾಟಕರಾಗಿ ಕುಡಿಕೇರಿ ಹುಚ್ಚಮ್ಮನಿಗೆಲ್ಲ ಆ ತಾಯಿ ಬಂದಿದ್ದಾರೆ. ಆಮೇಲೆ ಇಲ್ಲಿನ ಲೋಕಲ್ ರಾಜಕೀಯ